ಮಾತಾಡಿಸ್ತೀನಿ ಇದೀಗ ನಾಗರಾಜ್ ಒಂದೊಂದು ಪ್ರಶ್ನೆ ಏನಂತ ಹೇಳಿದ್ರೆ ಇಲ್ಲಿ ಈಗ ಒಂದು ಹಾಗೆ ಓದ್ತಿದ್ದೆ ನಾನು ಏನಂತ ಹೇಳಿದ್ರೆ ಗ್ರಾಮೀಣ ಮತ್ತು ನಗರ ಭಾಗದಲ್ಲಿ ಸರಕು ಮತ್ತು ಸೇವೆಗಳ ಬೇಡಿಕೆನೇ ಇಳಿಕೆ ಆಗಿಬಿಟ್ಟಿದೆ ಅಂತ. ತುಂಬ ಇದೊಂದು ಡೇಂಜರಸ್ ಟ್ರೆಂಡ್ ಇದು. ಯಾಕಂತ ಹೇಳಿದ್ರೆ ಭಾರತವಾಗಲಿ ಚೀನಾ ಆಗಲಿ ಅಥವಾ ಜನಸಂಖ್ಯೆ ಹೆಚ್ಚಿರ್ತಕ್ಕಂಥ ದೇಶಗಳ ಅತಿ ದೊಡ್ಡ ಸ್ಟ್ರೆಂತ್ ಏನು ಅಂತ ಹೇಳಿದ್ರೆ ನಮಗೆ ನಮ್ಮ ದೇಶದಲ್ಲಿ ಉತ್ಪತ್ತಿಯಾದಂತಹ ಸರಕು ಮತ್ತು ಸೇವೆಗಳನ್ನು ಅಕಸ್ಮಾತ್ ನಾವು ಬೇರೆ ಕಡೆಗೆ ಕಳ್ಸೋಕ್ಕಾಗದೇ ಇದ್ದರೂ, ನಾವು ರಫ್ತು ಮಾಡೋಕ್ಕಾಗದೇ ಇದ್ದರೂ ನಮ್ಮದೇ ದೇಶದ ಕನ್ಸಂಪ್ಷನ್ ಇದೆಯಲ್ಲ, ಇಲ್ಲಿನ ಬಳಕೆ ಇದೆಯಲ್ಲ, ಇದೇ ನಮ್ಮಗಳ ನಿಜವಾದ ಸ್ಟ್ರೆಂತು. ಒಂದು ಪೆನ್ ಉತ್ಪತ್ತಿ ನಾವು ಮಾಡಿದ್ರೆ, ಒಂದು ಪೆನ್ ನಾವು ತಯಾರಿಸಿದ್ರೆ 140 ಕೋಟಿ ಜನದಲ್ಲಿ 100 ಕೋಟಿ ಜನ ಬಳಸ್ತೀವಿ ಸಾಕು ನನ್ನ ಪೆನ್ನನ್ನು. 100 ಕೋಟಿ ಜನ ನನ್ನ ಪೆನ್ ಬಳಸ್ಬಿಟ್ರೆ ಸಾಕು, ನಾನು ಸಕ್ಸಸ್ಫುಲ್. ಒಂದು ಗಾಜಿನ ಲೋಟ, ಒಂದು ಟಿ ವಿ, ಒಂದು 2 ವೀಲರ್, ಒಂದು ಕಾರು, ಈ ರೀತಿ ಇದ್ದ ಕಾಲಘಟ್ಟದಲ್ಲಿ ಗ್ರಾಮೀಣ ಭಾಗದಲ್ಲಿ ಸರಕು ಸೇವೆಗಳ ಬಳಕೆ ಬಹಳ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅಂತ ಬಂದಾಗ, ಅಂದರೆ ನಮ್ಮ ದೇಶದ ಜನಗಳ ಅಂದರೆ ಖರ್ಚು ಮಾಡ್ತಕ್ಕಂತಹ ಪ್ರಮಾಣನೇ ಕುಸಿದಿದೆ. ಅವ್ರ ಆದಾಯ ಕುಸಿದಿದ್ದಾಗ ಮಾತ್ರ ಖರ್ಚು ಮಾಡೋಕ್ಕೂ ಹಿಂದೇಟು ಹಾಕ್ತಾನೆ ಅವನು. ಇದನ್ನು ಕೂಡ ಒಂದು ಅಳೆಯುವಂಥ ಒಂದು ಮಾನದಂಡ ಇದು. ನನಗೆ ಆದಾಯ ಇಲ್ಲ ಅಂದರೆ ನಾನು ಖರ್ಚು ಮಾಡೋಕ್ಕೆ ಯಾಕೆ ಹೋಗಲಿ ಅಂತ ಹೇಳಿ. ಸೊ ಇದನ್ನು ನಾವು ಇಂಪ್ರೂವ್ ಮಾಡಬೇಕು ಅಂದರೆ ಏನು ಮಾಡಬೇಕೀಗ ಅಂತ ಈ ಬಜೆಟ್ ನಿರೀಕ್ಷೆಗಳೇನು ಇದಕ್ಕೆ? ಬಹುಶಃ ಇಲ್ಲೊಂದು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾರತ ತಾವು ಹೇಳಿದಾಗೆ 140 ಕೋಟಿಗೂ ಹೆಚ್ಚಿನ ಜನ. ಬಹುಶಃ ಇದಕ್ಕಿಂತ ಒಂದು ದೊಡ್ಡ ಮಾರ್ಕೆಟ್, ಇದಕ್ಕಿಂತ ಒಂದು ದೊಡ್ಡ ಮಾರುಕಟ್ಟೆ ನಮ್ಗೆ ಎಲ್ಲಿ ಸಿಗುತ್ತೆ? ನಮ್ಮಲ್ಲೇ ಎಲ್ಲ ಇದ್ದು ಕೂಡ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ವೇನೋ ಅನ್ನುವಂಥ ಒಂದು ಭಾವನೆ ಹುಟ್ಕೊಳ್ತಾ ಇದೆ. ಇದಕ್ಕೆ ಪೂರಕವಾಗಿ ಇನ್ನೊಂದು ವಿಚಾರ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ಇವತ್ತೊಂದು ಅಮೆಝಾನ್, ಒಂದು ಓಲಾ ಅಥವಾ ಊಬರ್ ಸಂಸ್ಥೆ ಅಥವಾ ಬೇರೆಯ ಆನ್ಲೈನ್ ಮಾರುಕಟ್ಟೆಗಳೇನಿದೆ, ಕಂಪ್ನಿಗಳೇನಿದೆ, ಈ ಒಂದು ಕೆಲವು ಸಂಸ್ಥೆಗಳು ಇಡೀ ಗ್ರಾಮೀಣ ಭಾಗದ ಎಲ್ಲ ವ್ಯವಹಾರಗಳನ್ನು ಕಸಿದ್ಕೊಳ್ತಾ ಇದೆ. ಬಹುಶಃ ನೀವು ನೋಡಬಹುದು, ಇವತ್ತೊಂದು ಅಂಗಡಿಗೆ ನಾವು ಯಾಕೆ ಹೋಗ್ತೀವಿ ಅಂದರೆ, ಮುಂಚೆ ಎಲ್ಲ ವಸ್ತುಗಳನ್ನು ನಾವು ಖರೀದಿ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ. ಒಂದು ಅಂಗಡಿಗೆ, ಒಂದು ಚಿಕ್ಕ ಅಂಗಡಿಗೆ, ನಮ್ಮ ಊರಿನ ಶೆಟ್ರ್ ಅಂಗಡಿ ಆಗಲಿ, ಇನ್ನೊಂದು ಯಾವುದೋ ಒಂದು ಅಂಗಡಿಗಾಗಲಿ ಹೋಗ್ತಾ ಇದ್ವಿ. ಇವತ್ತು ಕೇವಲ ಒಂದು 2 ರೂಪಾಯಿ 1 ರೂಪಾಯಿ ಕೊತ್ತಂಬರಿ ಸೊಪ್ಪು ಕೂಡ ಆನ್ಲೈನಲ್ಲಿ ಮಾಡುವಂಥ ಸ್ಥಿತಿ ಬಂದಿದೆ. ನನ್ನ ಸ್ನೇಹಿತ ಒಬ್ಬ ಹೇಳ್ತಾ ಇದ್ದೆ ತಮಾಷೆಯಾಗಿ, ನಾನು ಅಡುಗೆಗೆ ರೆಡಿ ಮಾಡ್ತಾ ಇದ್ದೆ, ಹಪ್ಪಳ ಇರಲಿಲ್ಲ, ಅಯ್ಯೋ ಇನ್ನೇನು ಮಾಡೋದು, ನೆಂಟರು ಹೊರಗಡೆ ಕೂತ್ಕೊಂಡಿದ್ದಾರೆ ಅಂತ ಆನ್ಲೈನಲ್ಲಿ ಬುಕ್ ಮಾಡಿದೆ, ಒಂದು 10 ಮಿನಿಟ್ಸಲ್ಲಿ ಬಂತು ಅಂತ. ಬಹುಶಃ ಕಾಂಪಿಟಿಷನ್ ಇವತ್ತು ಯಾವ ಥರದ ಮಟ್ಟಿಗಿದೆ ಅಂದರೆ, ಸಾಮಾನ್ಯ ಮತ್ತು ಬಡ ವರ್ಗದ ಸ್ಥಿತಿ ಏನಾಗಬೇಕು ಇಂಥ ಒಂದು ಸಂದರ್ಭದಲ್ಲಿ? ಬಹುಶಃ ನಮ್ಮ ಆ ಊರು ಭಾಗದ ಒಂದು ಜನರ ಅಂಗಡಿಯ ವ್ಯವಸ್ಥೆ ಏನಾಗಬೇಕು, ಸಣ್ಣ ಸಣ್ಣ ವ್ಯಾಪಾರಸ್ಥರ ವ್ಯವಸ್ಥೆ ಏನಾಗಬೇಕು? ಬಹುಶಃ ಇದನ್ನು ಯಾರಿಗೆ ನಾವು ಕಂಪ್ಲೇಂಟ್ ಮಾಡುವಂಥದ್ದು? ಇದು ವ್ಯವಸ್ಥೆನಾ ಅಥವಾ ಇದಕ್ಕೆ ಯಾರಾದರೂ ಕಾರಣರ? ಬುದ್ಧಿವಂತಿಕೆನೇ ನಮ್ಗೆ ಮಾರಕವಾಗಿದೆಯಾ ಅನ್ನುವಂಥದ್ದು. ಬಹುಶಃ ಈ ಕೇವಲ ನಾನು ಹೇಳ್ತಾ ಇರ್ತೀನಿ, ಎಲ್ಲೋ ಒಂದು ಕಡೆ ನಮ್ಮ ತಲೆಯಿಂದ ಮೇಲ್ಭಾಗದ ಯೋಚನೆಗಳು ಜಾಸ್ತಿ ಆದರೆ ಅದು ಡ್ಯಾಮೇಜ್ ಮಾಡುತ್ತೆ, ಅದು ಡಿಸ್ಟ್ರಾಕ್ಟ್ ಮಾಡುತ್ತೆ.